ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ಆದರದ ಸ್ವಾಗತ. ಈ ವಿಧಾನದಲ್ಲೊಮ್ಮೆ ಬೆಂಡೆಕಾಯಿ ಫ್ರೈಯನ್ನು ಟ್ರೈ ಮಾಡಿ ನೋಡಿ. ಊಟದ ಜೊತೆಗಾದರೂ ಆಗಿರಬಹುದು, ಚಪಾತಿ ಜೊತೆಗೋ, ರೊಟ್ಟಿ ಜೊತೆಗೋ, ಎಲ್ಲದರ ಜೊತೆಗೆ ಸಖತ್ತಾದಂತಹ ಕಾಂಬಿನೇಷನ್ ಇದು. ಸ್ವಲ್ಪನೂ ಅಂಟಂಟು ಅಥವಾ ಲೋಳೆ ಎಲ್ಲ ಅಂಶ ಇಲ್ಲದೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಬೆಂಡೆಕಾಯಿಯನ್ನು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯ ಮೆಂಬರ್ಸ್ಗೆ ಅನುಗುಣವಾಗಿ ಇಲ್ಲಿ ಬೆಂಡೆಕಾಯಿಯನ್ನು ತಗೊಳ್ಬೋದು. ನಾನಿಲ್ಲಿ 400 ಗ್ರಾಮ್ಸ್ ಅಥವಾ ಒಂದು 450 ಗ್ರಾಮ್ಸ್ ಆಗೋಷ್ಟು ಬೆಂಡೆಕಾಯಿಯನ್ನು ತಗೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಒಮ್ಮೆ ತೊಳೆದಾದ ನಂತರ ನೋಡಿ, ಅದರ ತೊಟ್ಟಿನ ಭಾಗವನ್ನೆಲ್ಲ ತೆಕ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಳ್ಬೇಕು. ನಾನೀಗ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದೇ ಥರನೇ ಹೆಚ್ಕೊಂಡ್ರೆ ಆಯಿತು. ಪ್ರತಿಯೊಂದು ಬೆಂಡೆಕಾಯಿಯನ್ನು ಕೂಡ ಅದೇ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಬೆಂಡೆಕಾಯಿ ಕೂಡ ಒಂದೇ ಸೈಜಲ್ಲಾಗಿ ಇದೆ ನೋಡಿ. ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ನಾವು ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 2 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆದ ನಂತರ ಸ್ವಲ್ಪ ಉದ್ದಿನಬೇಳೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಇದು ಸರಿಯಾಗಿ ಸಿಡಿಬೇಕು. ಉರಿಯನ್ನು ಆದಷ್ಟು ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕು, ಸ್ಟಾರ್ಟಿಂಗಿಂದ ಕೊನೆ ತನಕನೂ ಅಷ್ಟೇ. ಈಗ ಒಗ್ಗರಣೆ ಎಲ್ಲ ಸಿಡಿದಾದ ನಂತರ ಉದ್ದಿನಬೇಳೆ ಕೂಡ ಹಾಗೆ ಕಲರ್ ಚೇಂಜ್ ಆಯಿತು ಅನ್ನುವಾಗ ಸ್ವಲ್ಪ ಇದಕ್ಕೆ ಒಣಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ್ನು ಹಾಕಿ ಆದ ನಂತರ ಇಲ್ಲಿ ಸಣ್ಣಗೆ ಹೆಚ್ಚಿರುವಂತಹ ಬೆಂಡೆಕಾಯಿ ಪೀಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಈ ಕಡೆ ಎಲ್ಲ ಬೆಲ್ಲವನ್ನು ಹಾಕಿನೇ ರೂಢಿಯಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಈ ಹಂತದಲ್ಲಿ ಇಷ್ಟನ್ನೇ ಹಾಕುವಂಥದ್ದು. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉರಿಯನ್ನು ನಾನು ಆಗಲೇ ಹೇಳಿದಂತೆ ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನು ನೀರಿನ ಅಂಶ ಎಲ್ಲ ಸ್ವಲ್ಪನೂ ಆ್ಯಡ್ ಮಾಡ್ಕೊಳ್ಬಾರ್ದು, ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಹಾಕಿರೋದ್ರಿಂದ ಸರಿಯಾಗಿ ಮಿಕ್ಸ್ ಆದಾಗ ಅದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಬಿಟ್ಕೊಂಡಾಗ ಸ್ವಲ್ಪ ಲೋಳೆ ಅಂಶ ಬಿಟ್ಕೊಳ್ಬೋದು. ಬಟ್ ನಿಮಗೆ ಅದೇನು ಮತ್ತೆ ನಾವು ಫ್ರೈ ಮಾಡ್ತಾ ಹೋದಾಗೇ ಆ ಲೋಳೆ ಅಂಶ ಕೂಡ ಹೊರಟೋಗುತ್ತೆ. ತೆಂಗಿನಕಾಯಿ ಎಲ್ಲ ಹಾಕ್ತೀವಿ ನೋಡಿ, ಆ ಹಂತದಲ್ಲಿ ಅದು ಲೋಳೆ ಅಂಶ ಹೊರಟೋಗುತ್ತೆ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಕಾಲ ಹಾಗೆಯೇ ಬೇಯಲಿ. 2 ನಿಮಿಷ ಸರಿಯಾಗಿ ಬೆಂದಾದ ನಂತರ ಒಮ್ಮೆ ಸರಿಯಾಗಿ ಇದನ್ನು ಮಗುಚಬೇಕು. ಮಗುಚಿ ಆದ ನಂತರ ನಾವಿದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಈ ಹಂತದಲ್ಲಿ ನೀವು ನೋಡ್ತಿರ್ಬೋದು, ಗಮನಿಸ್ತಾ ಇರ್ಬೋದು, ಸ್ವಲ್ಪ ಲೋಳೆ ಬಿಟ್ಕೊಳ್ಳುತ್ತೆ. ಬಟ್ ನಾವು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದಾದ ನಂತರ ಅದು ಲೋಳೆ ಅಂಶ ಕೂಡ ಹೊರಟೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೀಗ ಅಚ್ಚ ಖಾರದ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಖಾರಕ್ಕೆ ನೀವು ಅನುಗುಣವಾಗಿ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಹಾಕಿ ಆದ ನಂತರನೂ ಹಾಗೆಯೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಚೆನ್ನಾಗಿ ಮಗುಚಿ ಆದ ನಂತರ ಕೊನೆಯದಾಗಿ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೆಂಡೆಕಾಯಿ ಫ್ರೈಗೆಲ್ಲ ಇದು ನೀವು ತೆಂಗಿನಕಾಯಿ ತುರಿಯನ್ನು ಜಾಸ್ತಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಹಂತದಲ್ಲಿ ನಾವು ತೆಂಗಿನಕಾಯಿ ತುರಿಯನ್ನು ಹಾಕಿ ಆದ ನಂತರ ಇನ್ನು ಕಾಯಿ ತುರಿಯನ್ನೆಲ್ಲ ಹಾಕಿ ಆದ ನಂತರ 2 ನಿಮಿಷ ಇದು ಸರಿಯಾಗಿ ಲೋ ಫ್ಲೇಮಲ್ಲಿ ಬೆಂದರೆ ಸಾಕಾಗುತ್ತೆ. ಆಮೇಲೆ ಇದರ ಲೋಳೆ ಅಂಶ ಕೂಡ ಹೊರಟೋಗುತ್ತೆ. ಈಗ ಮಿಕ್ಸ್ ಮಾಡೋದೆಲ್ಲ ಏನು ಬೇಡ, ಜಸ್ಟ್ ಹಾಗೆಯೇ ಒಮ್ಮೆ ಮೇಲಿಂದ ಅಷ್ಟೇ ಕಾಯಿ ತುರಿಯನ್ನು ಸುತ್ತಲೆಲ್ಲ ಹರಡಿ ಈ ಥರ ಮುಚ್ಚಳವನ್ನು ಮುಚ್ಚಬೇಕು. ಈಗ 2 ನಿಮಿಷದ ಬಳಿಕ ನಾನೀಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಇನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದಲ್ಲ ನೀವು, ಲೋಳೆ ಅಂಶ ಕೂಡ ಸ್ವಲ್ಪನೂ ಇಲ್ಲದಂಗೆ ಅಷ್ಟು ಚೆನ್ನಾಗಿ ಬೆಂಡೆ ಫ್ರೈ ಬಂದಿರುತ್ತೆ. ಇದನ್ನು ಇನ್ನೀಗ ಊಟದ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್ ಆಗಿ ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ರೊಟ್ಟಿ ಜೊತೆಗಾದರೂ ಆಗಿರ್ಬೋದು ಅಥವಾ ಚಪಾತಿ ಜೊತೆಗೂ, ಪೂರಿ ಜೊತೆಗೂ, ಎಲ್ಲದರ ಜೊತೆಗೆ ಭಾಳನೇ ಟೇಸ್ಟಿಯಾಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣವೇ ನಿಮಗೇ ಬರುತ್ತೆ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.